ಸಂಜೆ ಇವಾಗ 6 ಗಂಟೆಗೆ ನಿಮ್ಗೆ ಅಕ್ಕಿನ ತೋರಿಸ್ತೀನಿ ಹೇಗೆ ನೆಂದಿರುತ್ತೆ ಅದು ಅಂತ ಅಂದ್ಬಿಟ್ಟು ಆಮೇಲೆ ರುಬ್ಬದೆ ಸರ್. ಉದ್ದಿನ ಕಾಳು ಇಷ್ಟು ದಪ್ಪ ದಪ್ಪ ಇರಬೇಕು. ಮೆಂತನು ಕೂಡ ಅಷ್ಟೇ ಸರ್, ಇಷ್ಟು ದಪ್ಪ ಇರಬೇಕು, ತುಂಬಾ ಚೆನ್ನಾಗಿ ನೆನಿಬೇಕು ಅವಾಗ. ಈಗ ಬೆಳಿಗ್ಗೆ 7:30 ಅಷ್ಟೊಳಗೆ ಹಿಟ್ಟು ಉಬ್ಬಿರುತ್ತೆ. ದೋಸೆ ಹಾಕ್ತಾ ಇರೋದೇ ತಿಂತಾ ಇರೋದು ಸರ್ ಅಷ್ಟೇ. ಬನ್ನಿ ಸರ್ ತೋರಿಸ್ತೀನಿ. ನೋಡಿ ಸರ್, ಇದು ನಮ್ಮ ಸ್ವಾಮೀಸ್ ಮಸಾಲಾ ದೋಸೆ. ಹಾಕ್ಬೇಕಾದ್ರೆ ಅಳತೆ ಒಂಚೂರು ಹೆಚ್ಚು ಕಮ್ಮಿನೂ ಆಗ್ಬೋದು ಸರ್. ಆಯ್ತಾ, ಇದಕ್ಕಿಂತ ದೊಡ್ಡದು ಆಗ್ಬೋದು, ಒಂಚೂರು ಚಿಕ್ಕದು ಆಗ್ಬೋದು ಸರ್. ಬಟ್ ಇದೇ ತರ ಬರ್ತದೆ 100%. ನಮಸ್ಕಾರ ವಿಷಯ ಒಂದ್ಗಡೆ ಸ್ವಾಮೀಸ್ ಬೊಗಾದಿ. ನೀವೇ ಕೇಳಿದ್ರಿ ಸ್ವಾಮಿಯವ್ರದ್ದು ಮಸಾಲೆ ದೋಸೆ ನೋಡಲೇಬೇಕು ನಾವು, ಅದ್ಭುತವಾದ ರುಚಿ ಇರುತ್ತೆ ತೋರಿಸಿ ಅಂತ ಬಂದಿದ್ದೀವಿ. ನೋಡಿ, ಮಳೆ ಇದೆ, ವಾತಾವರಣ ಅದ್ಭುತವಾಗಿದೆ. ಈ ವಾತಾವರಣದಲ್ಲಿ ನಿಮಗೆ ಮಸಾಲೆ ದೋಸೆ ರೆಸಿಪಿ ತೋರಿಸ್ತೀವಿ. ಇವಾಗ ನಾವು ಒಂದಿನ ಮುಂಚೆ ಬಂದು ಆ ಒಂದು ನೆನೆ ಇಡೋದೆಲ್ಲ ಪ್ರಕ್ರಿಯೆ ಇದೆಯಲ್ಲ, ಅಕ್ಕಿ ಎಲ್ಲ ಪ್ರತಿಯೊಂದನ್ನು ತೋರಿಸಿದ್ದಾರೆ. ಆ ವಿಡಿಯೋಸ್ ನೋಡ್ಕೊಂಬಂದು ಆಮೇಲೆ ಇವತ್ತು ಅಲ್ಲಿಂದ ಮುಂದಿನ ಪ್ರಕ್ರಿಯೆ ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೀವು ಹೇಳಿದ್ರಿ, ಅದು ವೀಕ್ಷಕರು ಕೇಳಿದ್ರು, ನಾವು ಹೇಳಿದ್ನಲ್ಲ, ಅದಕ್ಕೆ ಒಂದಿನ ಮುಂಚೆನೆ ಬಾ ಅಂದ್ರೆ ನೀವು ಬಂದ್ಬಿಟ್ಟಿದ್ದೀನಿ. ಈಗ 2 ಗಂಟೆ ವೀಕ್ಷಕರೇ, ಮಸಾಲಾ ದೋಸೆ ನೀವೇ ಕೇಳಿದ್ದು, ಅದು ಸ್ವಾಮೀಸ್ ಅವ್ರದ್ದು. ಸರ್ ನೀಟಾಗಿ ತೋರಿಸಿ ಯಾವ ರೀತಿ ನೀವು ಮಾಡ್ತಿರಲಿಲ್ಲ ಅಂತ. ಹಾ ಸರ್, ನೋಡಿ ಇದು 1 kg ಅಕ್ಕಿ ಸರ್. ದೋಸೆ ಅಕ್ಕಿನ ಹಾ ಆಯ್ತಾ. ದೋಸೆ ಅಕ್ಕಿ 50 ಗ್ರಾಮ್ ಉದ್ದಿನ ಕಾಳು ಗೋಡ ಆಯ್ತಾ, ಫೈನ್ ಇದು. ಮತ್ತೆ ಅವಲಕ್ಕಿ, ಗಟ್ಟಿ ಅವಲಕ್ಕಿ 50 ಗ್ರಾಮ್ ಇದು ಕೂಡ ತೋರಿಸಿದ್ವಲ್ಲ ಆಗ್ಲೇ ಮಾಡೋದ್ರಲ್ಲ. ಮತ್ತೆ ಇವಾಗ ಅದಕ್ಕೆ 1 ಟೀ ಸ್ಪೂನ್ ಮೆಂತ್ಯ. ಮೆಂತ್ಯ ಯಾವ್ದಕ್ಕೆ ಹಾಕ್ತೀರಿ? ಈಗ ಸಪ್ರೇಟ್ ಆಗಿ ಹಾಕ್ತಾ ಇದೀನಿ ಇದಕ್ಕೆ. ಮೆಂತ್ಯ 1 ಟೀ ಸ್ಪೂನ್, ಅವಲಕ್ಕಿ 50 ಗ್ರಾಮ್, ಉದ್ದಿನ ಕಾಳು 50 ಗ್ರಾಮ್. ಇದರಲ್ಲಿ 1 kg ಅಕ್ಕಿ ಇದೆ ಸರ್. ಇವಾಗ ಕ್ಲೀನ್ ಆಗಿದೆ, ಒಂದು 5-6 ಸರಿ ಅದು ಗಲೀಜ್ ಅಂಶ ಹೋಗೋ ತನಕ ಕ್ಲೀನ್ ಆಗಿ ವಾಶ್ ಮಾಡ್ಬೇಕು. ಇವಾಗ ವಾಶ್ ಮಾಡ್ಬಿಟ್ಟು ನೆನೆಸ್ಬೇಕಂದ್ರೆ ಒಂದು 6 ಗಂಟೆ ಕಾಲ ನೆನಿಬೇಕು ಸರ್. ಇದು 6 ಗಂಟೆ ಕಾಲ ನೆನೆಸ್ಬೇಕು. ಈಗ ಸಂಜೆ ಗಂಟೆ ನೆನಿಲಿ ಸರ್, ಚೆನ್ನಾಗಿ ನೆನಿಲಿ. ಅದಾದ್ಮೇಲೆ ರುಬ್ಬಕ್ ಹಾಕಿದ್ರೆ ಒಂದು 15 ನಿಮಿಷದಲ್ಲಿ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇನ್ನು ಬೆಳಿಗ್ಗೆ 7-7:30 ದೋಸೆ ಹಾಕ್ತಾ ಇರೋದೆ. ಅದು ನೀವು ಲಾಸ್ಟ್ ಟೈಮ್ ನಮಗೆ ಇಡ್ಲಿ ಹಾ ಸರ್ 2 ಗಂಟೆ ಸಿಕ್ಕಾಪಟ್ಟೆ ಕೇಳಿದ್ರು, ಹೆಂಗಾಗುತ್ತೆ ಅಂತ, ಯಾವ ತರ ಆಗುತ್ತೆ ಅಂತ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕು ಸರ್. ಅದು ನನಗೆ ನಾನು ಕಮೆಂಟ್ಸ್ ನೋಡಿದೆ ಸರ್. ಆಯ್ತಾ, ಗ್ರಾಹಕರು ಹಾಕಿದ್ದಾರೆ ಅಂತಂದ್ರೆ ನಮ್ದು ಇಲ್ಲಿ ಕಿಚನ್ ಅಲ್ಲಿ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಜಾವ 4 ಗಂಟೆಗೆ ಕಿಚನ್ ಸ್ಟಾರ್ಟ್ ಮಾಡಿದ್ರೆ, ಒಲೆ ಹಚ್ಚಿದ್ರೆ ನಮ್ದು ಇಲ್ಲಿ ಕಿಚನ್ ತುಂಬಾ ಹೀಟ್ ಆಗಿರ್ತದೆ. ಅದರಿಂದ ಏನಾಗುತ್ತೆ, ಆ ಹೀಟ್ಗೋಸ್ಕರ ಹಿಟ್ಟು ನಮ್ದು ಹುಳಿ ಬರುತ್ತೆ. ಈಗ ಮನೇಲಾದ್ರೆ ಅದು ತಂಪಾಗಿರುತ್ತೆ ಮನೆ, ಅದರಲ್ಲಿ ಹೀಟ್ ಅಂಶ ಇರೋದಿಲ್ಲ. 5 ತಾಸು ಬೇಕೇ ಬೇಕು. 5 ಗಂಟೆ ಕಾಲಂತೂ ಗ್ಯಾರಂಟಿ ಬೇಕು. ಅಂದ್ರೆ ಮನೆ ರೀತಿ ನಾನು ಹೇಳಿದ್ರೆ ಸರಿ ಹೋಗಿರ್ತಿತ್ತು. ಹೌದು, ನೀವು ಹೋಟ್ಲಲ್ಲಿ 3 ಗಂಟೆ ಆಗುತ್ತೆ ಅಂತ ಹೇಳಿ ನೀವು 2 ಅಂತ ಹೇಳಿದ್ರಿ. ಓಕೆ ಸರ್, ಓಕೆ ಆಯ್ತು. ಈಗ ಇದನ್ನ ತೊಳೆದ್ಬಿಡೋಣ. ಹಾ ಸರ್, ಓಕೆ. ನೀರು ಹಾಕಿ ಒಂದು 4-5 ಸರಿ ಕ್ಲೀನ್ ತೊಳಿ. ಈ ತರ ತೊಳಿಬೇಕ್ರಿ? ಎಸ್ ಸರ್. ಸರ್ 3 ಸಲ ಆಯ್ತು, ಇನ್ನೂ 1-2 ಸರಿ ತೊಳಿಲಿ ಸರ್. ಆ ಗಲೀಜ್ ಅಂಶ ಹೋಗ್ಬೇಕು ನೀಟಾಗಿ ದೋಸೆಯಿಂದ. ಆ ದೋಸೆ ಅಕ್ಕಿ ಇದೆಯಲ್ಲ, ಆ ಗಲೀಜ್ ಅಂಶ ಹೋಗ್ಬೇಕು. ನೋಡಿ, ತೊಳೆಯೋದ್ರಲ್ಲೇ ಮೇನ್. ಎಸ್ ಸರ್. 5 ಸಲ ತೊಳಿತಾ ಇದಾರೆ. ಇವಾಗ ಅವಲಕ್ಕಿ, ಉದ್ದಿನ ಕಾಳು, ಮೆಂತ್ಯ ಇದನ್ನು ವಾಶ್ ಮಾಡಿಸ್ತಾ ಇದ್ದೀನಿ ಸರ್. ಇದೆಷ್ಟು ಸಲ? ಇದು ಒಂದು 3 ಸರಿ ಸಾಕು ಸರ್. ಜಾಸ್ತಿ ಉಜ್ಜಿದ್ರೆ ಅವಲಕ್ಕಿ ಏನಾಗುತ್ತೆ, ಅಲ್ಲೇ ಮುದ್ದೆ ಆಗ್ಬಿಡುತ್ತೆ ಪೂರಾ. ಅವಾಗ ಏನಾಗುತ್ತೆ, ನಮ್ಗೆ ಅಳತೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅವಾಗ. ಅದರಿಂದ 3 ಸರಿ ಮಾತ್ರ ವಾಶ್ ಮಾಡ್ಬೇಕು ಸರ್. 3 ಸತಿ ಮಾಡ್ತಿದ್ದೀರಾ? ಎಸ್ ಸರ್. ಸಾಕು, 3 ಸರಿ ಆಯ್ತು. ಆಯ್ತಲ್ಲ? ಎಸ್ ಸರ್, 3 ಸರಿ.
ಇವಾಗ ಏನಿಲ್ಲ ನೆನೆಸ್ಬಿಟ್ಟು ಇಡೋದಷ್ಟೇ. 6 ಗಂಟೆಗೆ ಇದನ್ನ ಗ್ರೈಂಡರ್ಗೆ ಹಾಕಿ ರುಬ್ಬೋದು ಸರ್. ನೋಡಿ ಇವಾಗ ನೆನೆಸ್ತಿದೀವಿ. ಎರಡು ರೆಡಿ ಇದೆ. ಎಸ್ ಸರ್. ಸರ್ ನೋಡಿ ಇವಾಗ ಇದಕ್ಕಿ, ಅವಲಕ್ಕಿ, ಮೆಂತ್ಯ, ಉದ್ದಿನ ಕಾಳು ಇಷ್ಟು ಕೂಡ ನೆನೆಸಿದೀವಿ. ಸಂಜೆ ಇವಾಗ 6 ಗಂಟೆಗೆ ನಿಮ್ಗೆ ಅಕ್ಕಿನ ತೋರಿಸ್ತೀನಿ ಹೇಗೆ ನೆಂದಿರುತ್ತೆ ಅದು ಅಂತ ಅಂದ್ಬಿಟ್ಟು. ಆಮೇಲೆ ರುಬ್ಬದೆ ಸರ್. 6 ಗಂಟೆ ಅಂದ್ರೆ ಬಂದ್ವಿ ನಾವು. ಬನ್ನಿ ಸರ್, 10 ನಿಮಿಷ ಲೇಟಾಗ ಬಂದಿದ್ದೀವಿ. ಸರ್ ತೋರಿಸಿ ಸರ್. ತೋರಿಸ್ತೀನಿ ಇವಾಗ. ನೋಡಿ ಅಕ್ಕಿ ಹೀಗಿದೆ, ಹಿಂಗಾಗಿರುತ್ತಲ್ಲ. ಎಸ್ ಸರ್. ಮತ್ತೆ ಇಲ್ಲಿ ನೋಡಿ ಉದ್ದಿನ ಕಾಳು ಇಷ್ಟು ದಪ್ಪ ದಪ್ಪ ಇರಬೇಕು. ಮೆಂತನು ಕೂಡ ಅಷ್ಟೇ ಸರ್, ಇಷ್ಟು ದಪ್ಪ ಇರಬೇಕು. ತುಂಬಾ ಚೆನ್ನಾಗಿ ನೆನಿಬೇಕು. ಅವಾಗ ಮೆಂತನು ದಪ್ಪಾಗಿದೆ ಸರ್. ಸರಿ, ಸೊ ಇವಾಗ ನಾವು ಇದನ್ನ ರುಬ್ಬಕ್ಕೆ ಹಾಕ್ಬಿಡೋದು. ಹಾಕೋಣ ಸರ್. ಇದನ್ನ ನೀರು ಬಸಿತೀನಿ. ನೀರು ಬಸ್ಬಿಟ್ಟು ರುಬ್ಬಕ್ಕೆ ಎರಡು ಒಟ್ಟಿಗೆ ಹಾಕ್ತಾ ಇರೋದು ಸರ್. ರುಬ್ಬಕ್ಕೆ ಹಾ ಸರ್. ನೋಡಿ ಇವಾಗ ಹಾಕ್ತಾ ಇದೀನಿ. ಸ್ವಾಮಿ ಅವರ ಮಸಾಲೆ ದೋಸೆಗೆ ರೆಡಿ. ಸಾಯಂಕಾಲ ಸರ್ ಒಂದು 2 ರೌಂಡ್ ತಿರುಗ್ಲಿ ಸರ್ ಇದು. ಯಾಕೆಂದ್ರೆ ಮೆಂತ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದರಿಂದ ಒಂದ್ 2 ರೌಂಡ್ ತಿರುಗ್ಲಿ. ಮೆಂತ ಒಂಚೂರು ನೈಸ್ ಆದ ತಕ್ಷಣನೇ ಅಕ್ಕಿ ಹಾಕ್ತೀನಿ ಸರ್. ಈಗ ಅಕ್ಕಿ ಹಾಕದ? ಇವಾಗ ಅಕ್ಕಿ ಹಾಕ್ತಾ ಇದೀನಿ ಸರ್. ನೋಡಿ ಎಷ್ಟು ನಿಮಿಷ ಈ ತರ ಗ್ರೈಂಡ್ ಆಗಬೇಕು ಸರ್? ಇದು 15 ನಿಮಿಷ ಅಂತ ಬೇಕು. 15-20 ನಿಮಿಷ ಬೇಕಾದ ನೈಸ್ ಆಗಕ್ಕೆ. ಯಾಕೆಂದ್ರೆ ಮೆಂತ್ಯ ಗಟ್ಟಿ ಇರುತ್ತೆ ಸರ್, ಅದರಿಂದ 15-20 ನಿಮಿಷ ಅಂತ ಬೇಕೇ ಬೇಕು. ಹಾ ಸರ್. 15-20 ನಿಮಿಷ ಆಯ್ತಲ್ಲ? ಆಯ್ತು ಸರ್, ರೆಡಿ ಇದೆ. ಬನ್ನಿ ತೋರಿಸ್ತೀನಿ ಸರ್. ನೋಡಿ ದೋಸೆಗೆ ಮಾತ್ರ ಫುಲ್ ಇರ್ಬೇಕು, ನೈಸಾಗಿ ಹೀಗೆ ಇರ್ಬೇಕು ಸರ್. ನೈಸ್ ಇರ್ಬೇಕು. ನೈಸ್ ಆಗಿದೆ. ನೈಸ್ ನೋಡಿ, ಈಗ ತರ ನೈಸ್ ಇರ್ಬೇಕು. ಹಿಟ್ಟು ತೆಗೆದ್ಬಿಡೋದಾ? ಈಗ ಹಿಟ್ಟು ತೆಗೆದ್ಬಿಡೋಣ ಸರ್. ಪಾತ್ರೆ ಕೊಡಿ. ನೋಡಿ ಸರ್, ಇವಾಗ ಒಂದು ಮುಷ್ಟಿ ಇಷ್ಟು, ಒಂದು ಮುಷ್ಟಿ ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋದಷ್ಟೇ ಸರ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲ್ಲುಪ್ಪನ್ನ. 1 kgಗೆ 1 ಮುಷ್ಟಿ ಉಪ್ಪು ಮಿಕ್ಸ್ ಮಾಡಿದ್ರಿ. ಇವಾಗಲೇ ಮಿಕ್ಸ್ ಆಗೋಯ್ತು ಸರ್, ರೆಡಿ. ಸೊ ಇವಾಗ ಸರ್ ಸಾಯಂಕಾಲ ಒಂದು 6:30 ಹಿಂಗಾಗಿದೆ. ಈಗ ಬೆಳಿಗ್ಗೆ 7:30 ಅಷ್ಟೊಳಗೆ ಹಿಟ್ಟು ಉಬ್ಬಿರುತ್ತೆ. ದೋಸೆ ಹಾಕ್ತಾ ಇರೋದೇ ತಿಂತಾ ಇರೋದು ಸರ್ ಅಷ್ಟೇ. ಸೊ ನಾವು ಬೆಳಿಗ್ಗೆ ಬರೋಣ ಅಂತೀರಾ? ಬನ್ನಿ ಸರ್. ಓಕೆ ಸರ್. ಓಕೆ, ಈಗ ಮುಚ್ಚಿಟ್ಬಿಡ್ತೀನಿ. ಒಂದು ಪ್ಲೇಟ್ ಕೊಡಪ್ಪ. ನೋಡಿ ಸರ್, ಇವಾಗ ತರ್ತಾ ಇದೀನಿ, ಮುಚ್ಚಿಡ್ತೀನಿ. ಇನ್ನು ಬೆಳಿಗ್ಗೆ 7:30ಗೆ ತೆಗೆಯದೆ ದೋಸೆ ಹಾಕ್ತಾ ಇರೋದು ಸರ್ ಅಷ್ಟೇ. ನೋಡೋಣ ಸರ್. ಸರ್ ನಮಸ್ಕಾರ ಸರ್. 7:30 ಅಂದ್ರೆ 7:30 ಬಂದಿದ್ದೀವಿ. ಸೊ ಅದು ನಮಗೆ ದೋಸೆ ಯಾವ ತರ ಆಗಿದೆ ಅಂತ ಬನ್ನಿ ಸರ್ ನೋಡೋಣ. ಬನ್ನಿ. ಹೀಗೆ ಉಬ್ಬಿರ್ಬೇಕು ಸರ್. ನೊರೆ ಹಿಂಗ್ ಬಂದಿತ್ತು ಅಂತಂದ್ರೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ, ಚೆನ್ನಾಗಿದೆ ಅಂತ. ಹುಳಿ ಬಂದಿದೆ. ಇನ್ನೂ ಒಂದ್ಸರಿ ವೀಕ್ಷಕರೇ ಅಳತೆ ಹೇಳ್ತಾ ಇದೀನಿ. ಏನಪ್ಪಾ ಅಂತಂದ್ರೆ 1 kg ದಪ್ಪಕ್ಕಿ, 50 ಗ್ರಾಮ್ ಉದ್ದಿನ ಕಾಳು, 50 ಗ್ರಾಮ್ ಅವಲಕ್ಕಿ, 1 ಟೀ ಸ್ಪೂನ್ ಮೆಂತ್ಯ ಅಷ್ಟೇ. ಎಸ್ ಸರ್. ನಿಮ್ದು ನಮ್ಮ ಸ್ವಾಮಿಸ್ ರೆಸಿಪಿ. ಓಕೆ, ಎಸ್ ಸರ್. ಪಕ್ಕ. ಇವಾಗ ನೋಡೋಣ ಸರ್ ದೋಸೆ. ಬನ್ನಿ ಸರ್, ಬನ್ನಿ. ಓಕೆ ಓಕೆ, ಬನ್ನಿ ತೊಗೊಂಡು ಬನ್ನಿ ಸರ್. ಈಗ ನೋಡಿ ಸ್ವಾಮಿ ದೋಸೆ ಹಿಟ್ಟ ತೋರಿಸ್ತೀನಿ. ಓಹೋ, ಇದು ಕೆಂಪು ಚಟ್ನಿ ಮಸಾಲೆ ದೋಸೆಗೆ. ಗೀ ಮಸಾಲೆ. ಎಸ್ ಸರ್. ಗೀ ಅಂದ್ರೆ ತುಪ್ಪ. ನಂದಿನಿ.
ಕ್ಲೀನಾಗಿ ಮಾಡ್ಬೇಕು. ಹೀಗೆ ದೋಸೆಗೆಲ್ಲ ಹರಡ್ಬೇಕು ಅದು. ಮಸಾಲೆ ದೋಸೆಗೆ ನಮ್ಮ ಸ್ವಾಮಿ ಆಲೂಗಡ್ಡೆ ಪಲ್ಯ ಇದು ಕೂಡ ತೋರಿಸ್ಬೇಕು ಒಂದ್ಸಲ. ಸರ್ ತೋರಿಸ್ತೀನಿ ಸರ್, ಅದನ್ನು ಕೂಡ ರೆಸಿಪಿ ತೋರಿಸ್ಬಿಡ್ತೀನಿ ಸರ್. ಬನ್ನಿ ಸರ್ ತೋರಿಸ್ತೀನಿ. ನೋಡಿ ಸರ್, ಇದು ನಮ್ಮ ಸ್ವಾಮೀಸ್ ಮಸಾಲಾ ದೋಸೆ. ನೋಡಿ ಸರ್, ನಮ್ಮ ಸ್ವಾಮೀಸ್ ಮಸಾಲೆ ದೋಸೆ, ತುಪ್ಪದ ಮಸಾಲೆ. ಓಹೋ ಹೆಂಗಿದೆ ಸರ್ ಇದು? ಇಷ್ಟು ಉದ್ದ ಇರುತ್ತಾ ಪ್ರತಿದಿನ? ಸರ್ ಇಷ್ಟೇ ಉದ್ದ ಇರ್ತದೆ? ಇರುತ್ತೆ. ಏನೋ ಒಂಚೂರು ಹಾಕ್ಬೇಕಾದ್ರೆ ಅಳತೆ ಒಂಚೂರು ಹೆಚ್ಚು ಕಮ್ಮಿನೂ ಆಗ್ಬೋದು ಸರ್. ಆಯ್ತಾ, ಇದಕ್ಕಿಂತ ದೊಡ್ಡದು ಆಗ್ಬೋದು, ಒಂಚೂರು ಚಿಕ್ಕದು ಆಗ್ಬೋದು ಸರ್. ಬಟ್ ಇದೇ ತರ ಬರ್ತದೆ 100%. ವೀಕ್ಷಕರೇ, ಯಾವತ್ತಾದರೂ ನೀವು ಜಿಟಿ ಮಳೆಯಲ್ಲಿ ಆ ಓಪನ್ ಏರ್ಗೆ ಒಂದು ಒಳ್ಳೆ ಮಸಾಲೆ ದೋಸೆ, ಘೀ ಮಸಾಲೆ ದೋಸೆ, ತುಪ್ಪದ ಮಸಾಲೆ ದೋಸೆ ಹಿಂಗೆ ಇಟ್ಕೊಂಡು ತಿಂದಿದ್ದೀರಾ? ಆ ಅವಕಾಶ ನನಗೆ ಬಂದಿದೆ. ನಿಸರ್ಗದ ಮಧ್ಯ ನೋಡಿ, ಇಷ್ಟುದ್ದ ಇದೆ, ಆಲ್ಮೋಸ್ಟ್ ಒಂದಡಿಗಿಂತ ಜಾಸ್ತಿ ಇದೆ ಈ ರೀತಿ ಒಂದು ದೋಸೆ. ಅವ್ರ ಸಾಂಬಾರು ಒಂದು ಕಾಯಿ ಚಟ್ನಿ ಇದೆ. ಬಟ್ ನಾವು ಮಸಾಲೆ ದೋಸೆಗೆ ಬಹಳ ಅದಕ್ಕಾಗಿ ಬಂದಿದ್ದೀವಲ್ಲ, ಆ ಒಂದು ಆಲೂಗಡ್ಡೆ ಪಲ್ಯ ಒಟ್ಟಿಗೆ ಫಸ್ಟು ಸ್ವಾಮಿಯವರ ಮಸಾಲೆ, ಘೀ ಮಸಾಲೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀವೇ ಹೇಳಿದ್ದು, ಕಸ್ಟಮರ್ಸೇ ಹೇಳಿದ್ದು, ನಮಗೆ ವ್ಯೂವರ್ಸ್ ಹೇಳಿದರು. ಮಳೆಯಲ್ಲಿ ಬಂದು ರೆಸಿಪಿ ಒಂದಿನ ಮುಂಚೆನೇ ಬಂದಿದ್ವಿ. ಟೇಸ್ಟ್ ಮಾಡ್ಬಿಡ್ತೀನಿ ಇವಾಗ ಇವತ್ತು ಆಲೂಗಡ್ಡೆ ಪಲ್ಯ. ಹೃದಯಪೂರ್ವಕವಾಗಿ ಹೇಳ್ಬೇಕ್ರಿ ಸ್ವಾಮಿಯವ್ರಿಗೆ ಧನ್ಯವಾದ ಅಂತ. ಯಾಕೆ ಕಸ್ಟಮರ್ ಇಷ್ಟಪಡ್ತಾರೆ? ಈ ಘೀ ಮಸಾಲೆಗೋಸ್ಕರ ಬಂದು ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ ಹಾಕ್ಯಾರೆ, ನೀವು ಇಡ್ಲಿ ತೋರಿಸ್ಬಿಟ್ರಿ, ಮಸಾಲೆ ದೋಸೆ ಯಾಕೆ ತೋರಿಸಿಲ್ಲ, ತೋರಿಸ್ತೀರೇ ಇಲ್ಲ ಅಂತ. ತೋರಿಸ್ತೀವಿ ರೀ, ಬಂದಿದ್ದೀವಿ, ತೋರಿಸ್ತೀವಂತಲೇ ಬಂದಿರೋದು. ಕಾಯಿ ಚಟ್ನಿ ಒಟ್ಟಿಗೆ ಇನ್ನೊಂದು ತೂತು ತಿಂತಾ ಇದ್ದೀನಿ ಇವಾಗ. ಒಂದೂವರೆ ಅಡಿ ಮಸಾಲೆ ದೋಸೆ, ಉದರ ಪೋಷಣೆ ಅಂತಾರಲ್ಲ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಘೀ ಮಸಾಲೆ ದೋಸೆ ಸ್ವಾಮೀಸ್ ಬೊಗಾದಿ, ಅವ್ರ ಅಡ್ರೆಸ್ ಕೊಟ್ಟಿರ್ತೀನಿ, ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಬಂದು ಟೇಸ್ಟ್ ಮಾಡಿ. ಅದ್ಭುತವಾಗಿದೆ, ಎರಡು ಮಾತಿಲ್ಲ. ಅವ್ರು ಯಾವ ರೀತಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅದಕ್ಕಿಂತಲೂ ಉತ್ತಮವಾದ ಒಂದು ದೋಸೆ ಇದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡು. ಅವ್ರದ್ದು ಕೆಂಪು ಚಟ್ನಿ ಇದೆ, ಇನ್ನೂ ಸಾಕಷ್ಟು ರೆಸಿಪಿ ತೋರಿಸಿ ಅಂತ ಹೇಳಿದ್ರೆ ಯಾವ ತೋರಿಸ ನೋಡ್ಬಿಡೋಣ. ಮುಗಿಸಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.